11 ವರ್ಷದಲ್ಲಿ ಮೋದಿ ಅವರು 11 ದೊಡ್ಡ ಸುಳ್ಳುಗಳನ್ನು ಹೇಳಿದ್ದಾರೆ. ದೊಡ್ಡ ಸುಳ್ಳು. ಹೊರಗಿನ ಹಣ ತಂದು ನಿಮಗೆ 15 ಲಕ್ಷ ರೂಪಾಯಿ ನಿಮ್ಮ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದರು. ಹಾಕಿದ್ರ? ಪ್ರತಿ ವರ್ಷ 2 ಕೋಟಿ ನಿಮಗೆ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದರು. ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಜೇವರ್ಗಿಯಲ್ಲಿ ಕಲ್ಯಾಣ ಪಥವನ್ನು ಬಜೆಟ್ನ ನಂತರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಹೊಸ ರಸ್ತೆಗಳ ಯೋಜನೆಯನ್ನು ಶಂಕುಸ್ಥಾಪನೆಯ ಮುಖಾಂತರ ಕಾರ್ಯಕ್ರಮದ ಮುಖಾಂತರ ಮಾತಾಡಿದ್ದಾರೆ. ಹಾಗೆಯೇ ಮೋದಿ ಹೇಳಿದ 11 ಸುಳ್ಳುಗಳು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಮಾತಾಡಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗಲೂ ಕೂಡ ಟೀಕೆ ಮಾಡಿನೇ ಎಡವಟ್ಟು ಮಾಡ್ಕೊಂಡಿದ್ದು ಜಾಸ್ತಿ. ಸದ್ಯಕ್ಕೆ ಚುನಾವಣೆಗಳೇನೂ ಇಲ್ಲದೆ ಇರೋದ್ರಿಂದ ಈಗ ಮಾಡುವಂಥ ಟೀಕೆಗಳಂತ ಎಡವಟ್ಟಾಗುವಂಥ ಸಾಧ್ಯತೆ ಕಡಿಮೆ. ಆದರೆ ತಾನು ಇದ್ದಂಥ ಕಲಬುರಗಿಯಲ್ಲಿ, ತಾನು ಗೆದ್ದಂಥ ಸೋತಂಥ ಕಲಬುರಗಿಯಲ್ಲಿ, ಜೇವರ್ಗಿಯಲ್ಲಿ ನಿಂತ್ಕೊಂಡು ಯಾವ ಕ್ಷೇತ್ರದಲ್ಲಿ ತಮ್ಮ ಆಪ್ತ ಗೆಳೆಯ ಆತ್ಮೀಯ ಧರ್ಮಸಿಂಗ್ ಗೆಲ್ತಾ ಇದ್ರು, ಅಲ್ಲಿ ಏನು ಕಲ್ಯಾಣ ಪಥ ಅನ್ನುವಂಥ ಕಾರ್ಯಕ್ರಮ, ಅದು ತಮ್ಮ ಮಗ ಪ್ರಿಯಾಂಕ್ ಖರ್ಗೆ ಅವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಅದೊಂದು. ಹಾಗೆಯೇ ಈ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಇದೆಯಲ್ಲ, ಧರ್ಮಸಿಂಗ್ ಅವರ ಪುತ್ರ ಇದರ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಒಂದು ಒಟ್ಟಾರೆ ಒಂದು ಕಡೆ ಖರ್ಗೆ ಅವರ ಪುತ್ರ, ಇನ್ನೊಂದು ಕಡೆ ಧರ್ಮಸಿಂಗ್ ಅವರ ಪುತ್ರ ಈಗ ಇದ್ದಾರೆ. ಅವರಾದರೂ ಮಾಡ್ತಾರಾ ಈ ಕಲ್ಯಾಣ ಕರ್ನಾಟಕನ ಅಭಿವೃದ್ಧಿ ಅಂತ ನೋಡಬೇಕು. ಸದ್ಯಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಖರ್ಗೆ ಅವರು ಮಾತಾಡಿ 11 ಸುಳ್ಳುಗಳ ಬಗ್ಗೆ ಹೇಳಿದ್ದಾರೆ. ಅಂದರೆ ನರೇಂದ್ರ ಮೋದಿ ಹೇಳಿದ 11 ಸುಳ್ಳುಗಳು. 11 ವರ್ಷ ಆಡಳಿತ ಮಾಡಿದ್ದಾರೆ, ಆದರೆ 11 ದೊಡ್ಡ ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ. ಆದರೆ ನಾನು ಯಾವುದೇ ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ, ನಾನು ಅದರಿಂದಾಗಿಯೇ ಈಗ AICC ಅಧ್ಯಕ್ಷನಾಗಿದ್ದೀನಿ ಅಂತ ಖರ್ಗೆ ಅವ್ರು ಹೇಳೋದು ಅವ್ರಿಗೆ ಮೆಚ್ಚುಗೆ ಆಗುತ್ತೋ, ಅಥವಾ ಒಂದು ಸ್ಥಾನ AICC ಅಧ್ಯಕ್ಷ ಸ್ಥಾನ ಅಂದರೆ ಅದು ಅವರೇನಾದರೂ ಅಧಿಕಾರಯುತವಾಗಿ ಅಲ್ಲಿದ್ದಾರಾ ಅಂತ ಜನರಿಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಖರ್ಗೆ ಅವ್ರಿಗೆ ಏನು ಅಧಿಕಾರ ಇದೆ AICC ಅಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು? ಅವರು ರಾಜ್ಯದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರನ್ನೇ ಕಂಟ್ರೋಲ್ ಮಾಡೋದು ಕಷ್ಟ ಇದೆ. ಇನ್ನು ಇಡೀ ದೇಶದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಅವ್ರು ಮಾಡೋದೇನು ಅಂತೇಳಿ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಇನ್ನು ಅವರು ಹೇಳುವಾಗೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು 371J ತಂದ್ವಿ, ಸೋನಿಯಾ ಗಾಂಧಿ ಅವರ ಒಂದು ಆಸ್ಥೆಯಿಂದಾಗಿ ಅವರು ಮನಸ್ಸು ಮಾಡಿದ್ರಿಂದ ಇದಾಯಿತು ಅಂತ ಹೇಳ್ತಾರೆ. ಪಾಪ ಮನಮೋಹನ್ ಸಿಂಗ್ ಹೆಸರನ್ನ ಅವ್ರು ಹೇಳೋಕ್ಕೆ ಹೋಗೋದಿಲ್ಲ. ಅಂದರೆ ಮನಮೋಹನ್ ಸಿಂಗ್ ಹೇಳಿ ಪ್ರಯೋಜನ ಇಲ್ಲ ಅನಿಸುತ್ತೇನೋ. ಸೊ ಸೋನಿಯಾ ಗಾಂಧಿ ಅವರ ಒಂದು ಕಾಳಜಿಯಿಂದಾಗಿ ಇದು ಇಲ್ಲಿ ಬಂತು, ಅದರಿಂದನೇ ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ. ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲಿ ಮಾಡಲೇ ಇಲ್ವಲ್ಲ. 2013 2004ರಿಂದ 2014ರವರೆಗೂ ಮಾಡಿದ್ದೇನು? ಆಗ ಮಾಡಲಿಲ್ಲ, ಇವಾಗ ಮಾಡ್ತಾ ಇದ್ದೀವಿ ಅಂತ ಇವಾಗ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದನ್ನು ಹೇಳ್ತಾ ಇದ್ದೀರ. ಇಷ್ಟು ವರ್ಷ ಜನ ಈಗಲೂ ಕೂಡ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಸ್ತೆಗಳಲ್ಲಿ ಜನ ಅದೆಷ್ಟು ಶಾಪ ಹಾಕ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. ಮಂಡಿಯವರೆಗಿನ ಗುಂಡಿಗಳು, ಆ ಥರದ ರಸ್ತೆಗಳಲ್ಲಿ ಓಡಾಡಿರುವಂಥ ಜನ ನಿಮ್ಮನ್ನು ಯಾಕೆ ಗೆಲ್ಲಿಸಿದ್ನೋ ಅಂತ ಶಾಪ ಹಾಕ್ಕೊಂಡು ಹೋಗಿರುವಂಥದ್ದನ್ನು ನಾವೇ ಜನರನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗಿ ಮಾತಾಡಿಸ್ದಾಗ ಕೇಳಿದ್ದೀವಿ. ಖರ್ಗೆ ಅವರು ಪಾಪ ಅದು ಟೀಕೆ ಮಾಡಬೇಕು ಅಂತ ಮಾಡ್ತಾರೋ, ಅಥವಾ ಅವರಿಗೆ ಟೀಕೆ ನಿಜವಾಗ್ಲೂ ವಿಚಾರ ಚೆನ್ನಾಗಿ ಅಂದರೆ ಇದನ್ನು ಮೋದಿ ಅವರಿಗೆ ಇದು ಕೌಂಟ್ರು ಮಾಡ್ಬೋದು ಅಂತ ಮಾಡ್ತಾರೋ ಗೊತ್ತಿಲ್ಲ. ಅದೇ 2 ಕೋಟಿ ಉದ್ಯೋಗಗಳು ಬಂದಿಲ್ಲ ಅಂತ ಹೇಳ್ತಾರೆ. 2 ಕೋಟಿ ಉದ್ಯೋಗಗಳು ಬಂದಿಲ್ಲ ಅನ್ನೋದಕ್ಕೆ ವಿಶ್ವಸಂಸ್ಥೆ ವರದಿನೇ ಹೇಳ್ತಾ ಇದೆ. ಉದ್ಯೋಗಗಳಲ್ಲಿ ಹೆಚ್ಚು ಕಡಿಮೆ ಕಳೆದ 10 ವರ್ಷಗಳಲ್ಲಿ 20 ಕೋಟಿಯಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದೆ ಭಾರತದಲ್ಲಿ. 64 ಕೋಟಿ PF ಇದೆ. ಅಂದರೆ ಲೆಕ್ಕಾಚಾರದ ಪ್ರಕಾರ ಕಳೆದ 10 ವರ್ಷಗಳಲ್ಲಾಗಿರುವಂಥ ಉದ್ಯೋಗ 18 ಕೋಟಿಯಷ್ಟು ಉದ್ಯೋಗಗಳು ಭಾರತದಲ್ಲಿ ಹೆಚ್ಚಾಗಿದೆ. ಇದು ಪ್ರತ್ಯಕ್ಷವಾಗಿ ಯಾರೂ ಕೂಡ ಅಪಾಯಿಂಟ್ಮೆಂಟ್ ಲೆಟ್ರನ್ನು ಕೊಡೋದಿಲ್ಲ. ಆದರೆ ಉದ್ಯೋಗ ಸೃಷ್ಟಿಯಾಗಿದೆ ಅಂದರೆ ಅದರ ಹಿಂದೆ ಇರುವಂಥದ್ದು ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂಥ ಯೋಜನೆಗಳು, ಅವರು ಕೊಟ್ಟಿರುವಂಥ ಒಂದಷ್ಟು ಹೊಸ ಏನು ಅನುದಾನಗಳಿಂದ ಇರ್ಬೋದು, ಇಲ್ಲಾಂದರೆ ಈ ಮುದ್ರಾ ಯೋಜನೆಯ ಲೋನ್ಗಳು, ಈ ರೀತಿಯ ಒಂದಷ್ಟು ಯೋಜನೆಗಳಿಂದಾನೇ ಉದ್ಯೋಗ ಸೃಷ್ಟಿಯಾಗಿರೋದಕ್ಕೆ ಸಾಧ್ಯ. ಆದರೆ ಖರ್ಗೆ ಅವರಿಗೆ ಅದು ಅರ್ಥ ಆಗುತ್ತಾ ಇಲ್ವೋ? ಅವರು 15 ಲಕ್ಷ ಅಕೌಂಟಿಗೆ ಬರಲಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ, ಈ ಥರದ 11 ಸುಳ್ಳುಗಳ ಪಟ್ಟಿಯನ್ನು ಇಟ್ಟಿದ್ದಾರೆ. ನೋಡಿ, ಮೋದಿ ಸರ್ಕಾರ 11 ವರ್ಷದಲ್ಲಿ 11 ದೊಡ್ಡ ಸುಳ್ಳುಗಳನ್ನು ಜನರಿಗೆ ಹೇಳಿ ಮೋಸ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಖರ್ಗೆ ಅವರು. 11 ವರ್ಷದಲ್ಲಿ ಮೋದಿ ಅವರು
11 ದೊಡ್ಡ ಸುಳ್ಳುಗಳನ್ನು ಹೇಳಿದ್ದಾರೆ. ದೊಡ್ಡ ಸುಳ್ಳು, ಸಣ್ಣ ಅಲ್ಲ. ಈಗ ಬರ್ತೀನಿ ನಡಿ, ಇದು ಮಾಡ್ತೀನಿ ನಡಿ, ಇಂಥವಲ್ಲ. ದೊಡ್ಡ ಸುಳ್ಳು 11. ಮೊದಲನೇದೇನು, ಹೊರಗಿನ ಹಣ ತಂದು ನಿಮಗೆ 15 ಲಕ್ಷ ರೂಪಾಯಿ ನಿಮ್ಮ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದರು. ಹಾಕಿದ್ರಾ? ಇದು ಸುಳ್ಳಲ್ಲ. ಎರಡನೇ ಸುಳ್ಳು, ಪ್ರತಿ ವರ್ಷ 2 ಕೋಟಿ ನಿಮಗೆ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಿಗಲಿಲ್ಲ. ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನು ಜಾತಿ ಮೇಲೆ ಕೊಡ್ತಾರೋ, ಧರ್ಮದ ಮೇಲೆ ಕೊಡ್ತಾರೋ, ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಅರೆ, ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ, ಗುಂಡೇಟು ತಿಂದು ಸತ್ತೋಗಿದಾರೋ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ. ಮೂರನೇ ಸುಳ್ಳು, ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು. ಎಲ್ಲಿ ಮಾಡಿದ್ರ? ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ. ನಮ್ಮ ಕಾಲದಾಗ ಏನಿತ್ತು UPA ಸರ್ಕಾರದಾಗ, ಇವತ್ತು ಅದರದಕ್ಕಿಂತ 40-50% ಹೆಚ್ಚಿಗೆ ಆಗಿದೆ. ನಾಲ್ಕನೇ ಸುಳ್ಳು, 2022ರಲ್ಲಿ ನಾನು ಗಂಗಾ ನದಿ ಬಹಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದೆ, ನಾ ಹೇಳಿದಲ್ಲ. ये गंगा माँ को मैं पूरा साफ कर दूंगा, पीने लायक वहां पर पानी होगा. कहाँ है वही पानी? वहाँ पीने लायक गंगा नदीनु ಕ್ಲೀನ್ ಮಾಡಲಿಲ್ಲ. ಐದನೇ ಸುಳ್ಳು, ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ 2022ರಲ್ಲಿ 10 ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಆಗಲಿಲ್ಲ. ಇನ್ನೊಂದು ಆರನೇ ಸುಳ್ಳು, 2022ರಲ್ಲಿ ಎಲ್ಲ ಭಾರತೀಯರಿಗೆ ಪಕ್ಕಾ ಮನೆ ಮಾಡಿಕೊಡ್ತೀನಿ ಅಂದರು. ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ. ಏಳನೇ ಸುಳ್ಳು, ರೈತರಿಗೆ ಅವ್ರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ಆಯ್ತಾ? 2 ಪಟ್ಟು ಇಲ್ಲ. ಇದು ಅವ್ರದ್ದು 7ನೇ ಸುಳ್ಳು. 8ನೇ ಸುಳ್ಳು, ನೋಟ್ಬಂದಿ ಮಾಡ್ದ. ಹೇಳಿದ್ರು ಏನಂದ, ಮಿತ್ರೋ मुझे सिर्फ 50 दिन दो, 50 दिन में अगर मैं काम नहीं करूंगा तो मुझे किसी भी चौरास्ता पे ठहरा कर मार दो, खड़ा होकर मुझे सजा दे दो. ಇದು 8ನೇ ಸುಳ್ಳು. ಅರೆ, ಅದರಲ್ಲಿಂದೇನೂ ಲಾಭ ಆಗಲಿಲ್ಲ. ಬಡವರು ಹಣ ಹೋಯಿತು. ಎಷ್ಟೋ ಜನ ಪರೇಶಾನ್ ಆದರು. 1000 ರೂಪಾಯಿ ನೋಟು 200 ರೂಪಾಯಿದಾಗ ಮಾರ್ಕೊಂಡ್ರು. ಅದೇ ರೀತಿಯಾಗಿ ಅವರು 9ನೇ ಸುಳ್ಳು ಹೇಳಿದ್ರು. ಯಾವುದು? ಅವ್ರ ಊರ್ಲಿಂದನೇ, ಅಹಮದಾಬಾದ್ಲಿಂದ ಬೊಂಬೈ ತನ ಬುಲೆಟ್ ಟ್ರೈನ್ ತರ್ತೀನಿ ಅಂದರು. 2022ರಾಗ ತಂದು ಬಿಡ್ತೀನಿ ಅಂದರು. ಈಗ 2022 ಹೋಯ್ತು, ಈಗ 25 ಬಂದಿದೆ. ಇನ್ನೂ ಅರ್ಧದಷ್ಟು ಕೆಲಸ ಆಗಿಲ್ಲ. 10ನೇ ಸುಳ್ಳು, PM ಕಿಸಾನ್ ಯೋಜನಾ ಇದು ಮಾಡಿದ್ರು. ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ. 11ನೇ ಸುಳ್ಳು, ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದ್ದಾರೋ, ಇಲ್ಲೆಲ್ಲ ಬ್ಯಾಂಕ್ಲಿಂದ ಲೋನ್ ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರ. ಯಾರಿಗಾರ ತಂದು ಒಳಗೆ ಹಾಕಿದ್ರ?
ಹಿಂಗೆ ಇವು 11 ವರ್ಷದಲ್ಲಿ ಮೋದಿಯವರ 11 ದೊಡ್ಡ ಸುಳ್ಳುಗಳು. ಇವು ಬಾಕಿವಂತೂ ಬಿಟ್ಬಿಡಿ ಚಲ್ರೆ, ಮೈ ಓ ಕರುಂಗ ಮೈ ಏ ಕರುಂಗ. ಈಗ ನಮ್ಮಲ್ಲೇ ರೈಲ್ವೆ ಬೋಗಿ ಇದೆ, ಅದನ್ನು ಮಾಡಿ ಅಂತ ನಾ ಪತ್ರ ಬರೆದು ಎಷ್ಟು ದಿವಸ ಆಯ್ತು. ಎಲ್ಲರಿಗೂ ಬರೆದಿದ್ದೇನೆ, ರೈಲ್ವೆ ಮಿನಿಸ್ಟರ್ಗೆ, ಆಮೇಲೆ ಪ್ರಧಾನಮಂತ್ರಿಗೆ, ಎಲ್ಲರಿಗೂ ಕೂಡ ಬರೆದಿದ್ದೇವೆ. ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಯಾವ್ಯಾವ ಅವರು ಮಾತು ಕೊಟ್ಟಿದ್ರು, ನ್ಯಾಷನಲ್ ಹೈವೇದಿರಲಿ, ರೈಲ್ವೆದಿರಲಿ, ರೈಲ್ವೆ ಬೋಗಿದಿರಲಿ, ಇಂಥ ಎಲ್ಲ ಕೆಲಸಕ್ಕೆ ನಾವು ಬರೆದಿದ್ದೇವೆ. ಸಂದರ್ಭ ಬಂದಾಗ ಅದು ಪಾರ್ಲಿಮೆಂಟ್ನೂ ಕೂಡ ಮತ್ತು ನಾವು ಎತ್ತೇವೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸುಳ್ಳಾಡಬಾರ್ದು. ಸುಳ್ಳಾಡಿದರೆ ಮತ್ತೆ ನಿಮಗೆ ಯಾರೂ ನಂಬೋದಿಲ್ಲ. ಅದಕ್ಕೆ ಎಷ್ಟೋ ಸಲ ನಾನು ಸುಮಾರು 11 ಎಲೆಕ್ಷನ್ ಗೆದ್ದಿದ್ದೀನಿ. 12ನೇ ಎಲೆಕ್ಷನ್ ನಾನು ರಾಜ್ಯಸಭಾದಲ್ಲಿ ಗೆದ್ದಿದ್ದೀನಿ. 12 ಎಲೆಕ್ಷನ್ ಗೆದ್ದರೂ ಕೂಡ ನಾ ಯಾರಿಗೂ ಕೂಡ ಹೇಳಿಲ್ಲ ಇಂಥ ಕೆಲಸನ ಮಾಡೇ ಕೊಡ್ತೀನಂತ. ನಾ ಅವ್ರಿಗೆ ಹೇಳಿದ್ದು, ನನ್ನ ಕೈಲಾದಷ್ಟು ಇದು ಮಾಡ್ತೀನಿ, ನಿಮಗೆ ಯೋಗ್ಯವಾದಂಥ ಪರಿಣಾಮ ಆಗಂಗೆ ತೋರಿಸ್ತೀನಿ ಅಂತ ಹೇಳಿ ಯಾವಾಗಲೂ ನಾ ನಿಜ ಹೇಳ್ಕೋತ ಬಂದಿದ್ದಕ್ಕಾಗೆ ನಿಮ್ಮ ಆಶೀರ್ವಾದದಿಂದ ಇವತ್ತು AICC ಅಧ್ಯಕ್ಷನಾಗಕ್ಕೆ ಸಾಧ್ಯ ಆಯಿತು.